ಇವ ಅಪ್ಪ ಒಂದು ದಿವ್ಸಕ್ಕನ ಬರಲಿಲ್ಲ ಕಣೆ ಅಕ್ಕ ನೋಡ್ಕೆ ಬರೋಕ್ಕೆ. ಇವ ಅಮ್ಮನೂ ಬರಲಿಲ್ಲ, ಇವ ಅಪ್ಪನೂ ಬರಲಿಲ್ಲ. ಒಂದು ದಿವಸ ಆಯ್ತು ಕರ್ಕೊಂಬರೋಕ್ಕೆ. ನಮಗೆ ಬೇಜಾರಾಗಲ್ವೇ? ಹೋಗು, ನನಗೆ ಬೇಜಾರಾಯ್ತು. ಹೆಂಗ ನೀನು ಕರ್ಕೊಂಬಂದಿದ್ದಕ್ಕೆ ವಾಸಿ ಆಯ್ತು. ಹಾಯ್ ವೀಕ್ಷಕರೇ, ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ತುಂಬ ಬೇಜಾರಾಗಿದ್ದೀರಾ. ನನಗೂ ತುಂಬಾ ಬೇಜಾರಾಗಿದೆ. ಈ 2 ದಿವಸ ವಿಡಿಯೋ ಹಾಕೋದಕ್ಕಾಗಲಿಲ್ಲ. ತುಂಬ ಕಷ್ಟಪಟ್ಟು ಮಾಡಬೇಕು ಅಂತ ಅಂದ್ಕೊಂಡ್ರೂ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಅದಕ್ಕೆ ದಯವಿಟ್ಟು ಕ್ಷಮೆ ಇರಲಿ ಅಂತೇಳಿ ಕೇಳ್ಕೊಳ್ತೀನಿ. ಯಾಕಂದರೆ ನಮ್ಮೂರಲ್ಲಿ ಕರಿಯಮ್ಮನ ಜಾತ್ರೆ ಇರೋದ್ರಿಂದ ವಿಡಿಯೋಸ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ನಾನು ಮುಂಚೆನೇ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ. ನಿಮಗೆಲ್ಲ ಮುಂಚೆನೇ ಒಂದು ದಿನ ಮುಂಚೆಗೇ ಹೇಳ್ಬಿಟ್ಟು ನಾನು ಗ್ಯಾಪ್ ಮಾಡಿದೆ, ವಿಡಿಯೋ ಹಾಕೋದಕ್ಕಾಗಲಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಕ್ಷಮೆ ಇರಲಿ. ತುಂಬ ಜನ ಕಮೆಂಟ್ ಮಾಡಿದ್ರಿ, ವಿಡಿಯೋ ಹಾಕ್ರಿ ಅಂತ ಹೇಳಿ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ. ಆದರೂ ನೀವೆಲ್ಲ ಕಮೆಂಟ್ ಮಾಡೋದಕ್ಕೆ ನಾನು ವೀಡಿಯೋಸ್ ಹಾಕೋದಕ್ಕಾಗಲಿಲ್ಲ. ಒಂದಾದರೂ ಹಾಕಿ ಅಂತ ಹೇಳಿ ಕೆಲವರೆಲ್ಲ ಕಮೆಂಟ್ ಮಾಡಿದ್ರಿ. ಒಂದು ವೀಡಿಯೋಸ್ ಹಾಕೋದಕ್ಕಾಗಲಿಲ್ಲ. ಯಾಕಂತಂದರೆ ಇವಾಗ ನನಗೆ ವಿಡಿಯೋಸ್ ಮಾಡೋದಕ್ಕೆ ನಮ್ಮ ಮನೆಯಲ್ಲೆಲ್ಲ ಇದ್ದರು. ನೀವೇ ನೋಡಿದ್ದೀರ ನಮ್ಮ ಮನೆಯಲ್ಲಿ ಹೇಗಿದೆ ಅಂತ ಹೇಳಿ ಲಾಗಲ್ಲೆಲ್ಲ ತೋರಿಸಿದ್ದೆ. ನಮ್ಮ ಮನೇಲಿ ಒಂದು ರೂಮ್ ಕೂಡ ಸಮೇತ ಇಲ್ಲ. ಹಳೆ ಮನೆ ಆಗಿರೋದ್ರಿಂದ ನನಗೆಲ್ಲೂ ವಿಡಿಯೋಸ್ ಮಾಡೋದಕ್ಕೆ ಅನುಕೂಲ ಇಲ್ಲ. ಅದಕ್ಕೋಸ್ಕರ ವಿಡಿಯೋ ಮಾಡೋದಕ್ಕಾಗಿಲ್ಲ. ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳಿ ಕೇಳಿಕೊಳ್ತಾ ಇದ್ದೀನಿ. ನೀವು ಮನಸ್ಸಲ್ಲೇನೋ ಇಟ್ಕೊಂಡಲೇ ನನ್ನ ಕ್ಷಮಿಸ್ತೀರಾ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ನಮ್ಮ ವೀಕ್ಷಕರಿಗೂ ಕ್ಷಮಿಸಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇವ ಅಪ್ಪ ಒಂದು ದಿವ್ಸಕ್ಕನ ಬರಲಿಲ್ಲ ಕಣೆ ಅಕ್ಕ ನೋಡ್ಕೆ ಬರೋಕ್ಕೆ. ಇವ ಅಮ್ಮನೂ ಬರಲಿಲ್ಲ, ಇವ ಅಪ್ಪನೂ ಬರಲಿಲ್ಲ. ಒಂದು ದಿವಸ ಆಯ್ತು ಕರ್ಕೊಂಬರೋಕ್ಕೆ. ನಮಗೆ ಬೇಜಾರಾಗಲ್ವೇ? ಹೋಗು, ನನಗೆ ಬೇಜಾರಾಯ್ತು. ಹೆಂಗ ನೀನು ಕರ್ಕೊಂಬಂದಿದ್ದಕ್ಕೆ ವಾಸಿ ಆಯ್ತು. ಕರ್ಕೊಂಬಂದೆ ತಮ್ಮಗಳನ್ನ ಕರ್ಕೊಂಬಂದೆ ಕಣಮ್ಮ. ಅವ್ರು ಏನು ಹೇಳ್ತಾರೆ, ಅಪ್ಪನೂ ಅಮ್ಮ ಇಬ್ಬರು ಬರಲಿಲ್ಲ ನಮ್ಮನ್ನು ನೋಡೋಕ್ಕೆ. ಒಂದು ದಿವಸ ಆಯ್ತು ಕರ್ಕೊಂಬರಕ್ಕೆ ಬರಲಿಲ್ಲ ಅಂತ ಹೇಳ್ತಾವ್ರೆ. ಅಲ್ಲ, ಇಬ್ಬರು ಒಬ್ಬರನ ಬರಲಿಲ್ಲಲ್ಲಮ್ಮ ನಮ್ಮನ್ನು ನೋಡೋಕ್ಕೆ. ನೀವು ಒಂದು ದಿವಸ ಆಯ್ತು, ನಮಗೆ ಬೇಜಾರಾಯ್ತು ಕಣಮ್ಮ. ಒಂದು ದಿವಸ ಆಯ್ತು ಹೇಳು. ಅಯ್ಯೋ ಪಾಪ, ಇಲ್ಲಿ ಬರೋಕ್ಕೆ ಒಟ್ಟುನು ನಮ್ಮದು ಸಮಸ್ಯೆ. ಅಂಗಡಿ ಬೇರೆನೇ ಯಾರೂ ಕೆಲಸಕ್ಕೆ ಇರಲಿಲ್ಲ. ಅವರು ಡಿಂಪಕ್ಕನು ಪ್ರಕಾಶಣ್ಣ ಅವರಿಬ್ಬರು ಬಿಟ್ಟರು. ಆಮೇಲೆ ಯಾರೂ ಇರಲಿಲ್ಲ. ನಿಮ್ಮ ಅಪ್ಪ ಒಂದೇನೆ ಬಿಟ್ಟದು ಹೆಂಗೆ ಬರೋಕ್ಕಾಗುತ್ತೆ ಹೇಳು. ಈಗ ಅವ್ರ ಪ್ರೀತಿನಿ ಪ್ರೇಮ ಇಬ್ಬರೂ ಹೋಗ್ತಾ ಇದ್ದಾರೆ ಕೆಲಸಕ್ಕೆ. ಇವಾಗ ಇನ್ನು ಕೆಲಸಕ್ಕೆ ಮೊನ್ನೆ ಒಂದು ವಾರದಿಂದ ಅವ್ರು ಹೋಗ್ತಾ ಇರೋದು. ಕೆಲಸಕ್ಕೆ ಯಾರು ಇಲ್ದಲೇ ಬಿಟ್ಟು ಬರೋಕ್ಕಾಗುತ್ತೇನಪ್ಪ ನೀನು? ಅದಕ್ಕೆ ಬರಲಿಲ್ಲ. ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿರ್ಲಿಲ್ಲ ಬಿಡು, ಆಗ್ಲೆಲ್ಲ ಏನು ಮಾತಾಡ್ಸಕ್ಕೆ ಹೋಗೋದು ಅಂತೇಳಿ ಸುಮ್ಮನೆ ಸುಮ್ಮನಿರಿ. ಇವಾಗ ಏನು ಬಂದಿದ್ರಲ್ಲ ನಿಮ್ಮ ಅಕ್ಕ ಕರ್ಕೊಂಬಂದವಳೆ. ಏನು ಹೇಳ ಮರುತಮ್ಮ ಆಸ್ಪತ್ರೆಗೆ ಡಾಕ್ಟ್ರು? ಅಯ್ಯೋ ಹೋಗತ್ಲೆ ಅವರು ಹೆಂಗೆ ಹೇಳಿದ್ರು ಅಂದರೆ, ಇವಾಗ ಇಬ್ಬರು ಮಕ್ಕಳಿದ್ದಾರೆ, ಅವಳಿ ಜವಳಿ ಅಂತ ಹೇಳಿದ್ರು. ಅವಳಿ ಜವಳಿ ಅಂತ ಹೇಳಿರೇನು? ಬಿಡತ್ತ, ಏನು ಮಾಡೋಕ್ಕಾಗುತ್ತೆ. ಸ್ಕ್ಯಾನಿಂಗ್ ಹಂಗಾರ ಹಂಗೆ ಹೇಳಿರೇನು? ಆಸ್ಪತ್ರೆಗೆ ಹೋಗಿದ್ರೇನು ತಮ್ಮರು? ಹೋಗಿದ್ವಿ ಕಣಜ್ಜಿ. ಬಾ ಕೂತ್ಕೋ ಬಾ. ಲವಕುಶನ್ ಕರ್ಕೊಂಡು ಇಬ್ರು ಹಂಗೇನೆ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಬಂದ್ವಿ. ಏನು ಹೇಳಿರಮ್ಮ? ಲವಕುಶನು ಬಂದವ್ರಿ. ಇವಾಗ ಲಕ್ಷ್ಮಣಿ ಅವಳಿ ಜವಳಿ ಇದ್ದಾವೆ ಅಂತ ಹೇಳವ್ರೆ. ಇಬ್ಬರು ಮಕ್ಕಳು ಅವಳಿ ಜವಳಿ ಇದ್ದಾವೆ ಅಂತ ಹೇಳವ್ರೆ. ಅದಕ್ಕೆ ಇವನು ಯಪ್ಪ ಅವಳಿ ಜವಳಿ ಅಂದರೆ ನಮ್ಮ ಅಮ್ಮ ತುಂಬ ಕಷ್ಟಪಡ್ತು ನಮ್ಮ ಲವಕುಶನ್ ಸಾಕೋದಕ್ಕೆ ಆಗೋದಿಲ್ಲ ಅಂತ ಇವಳು. ಲವಕುಶ ಇಬ್ಬರೂ ಎಷ್ಟು ಕಷ್ಟ ಬಿದ್ದು ನಮ್ಮ ಅಮ್ಮ ಸಾಕ್ತು. ಇಬ್ಬರು ಮಕ್ಕಳು ಸಾಕೋದಂದ್ರೆ ಏನು ಸುಮ್ಮನೆ ಅಲ್ಲ ಅಂತೈತಿ. ನಿಮ್ಮಮ್ಮ ಆದಂಗೆ ನಿನಗೂ ಆಗ್ತವ ಇಷ್ಟೇನು. ನಿಮ್ಮಮ್ಮ ಆಗಿದ್ವಲ್ಲ ಎಳ್ಳೆದಂಗೆ ಆತಮ್ಮಪ್ಪ. ನಿಮ್ಮಮ್ಮಗೆ ನಿನಗೆ ಪಾಶ್ನೇದೇನು ಅವಳಿ ಜವಳಿ ಆಗ್ತೈತಿ. ಆಗ್ಲೇ ಬಿಡತ್ತ, ಅವಳಿ ಜವಳಿ ಆದ್ರೆ ವಾಸಿ. ಅದು ಯಾರಿಗೋ ಒಬ್ರಿಗಂತ ಅದೃಷ್ಟ ಇದ್ದರೆ ಅವಳಿ ಜವಳಿ ಆಗಲ್ಲ. ಅದೇ ಏನು ಪ್ರಾಬ್ಲಮ್ ಇಲ್ಲ, ತೂಕ ಎಲ್ಲ ಚೆನ್ನಾಗೈತೆ. ಟೈಮಿಗೆ ಸರಿಯಾಗಿ ಊಟ ಮಾಡಿಕೊಂಡು ಬ್ಲಡ್ ಟ್ಯಾಬ್ಲೆಟ್ಗಳೆಲ್ಲ ಕೊಟ್ಟಿದ್ದಾರೆ, ಬ್ಲಡ್ ಇಂಪ್ರೂವ್ಮೆಂಟ್ ಆಗೋದೆಲ್ಲನ. ಅದಕ್ಕೆ ಅದನ್ನೆಲ್ಲ ತಗೊಳ್ರಿ ಅಂತ ಹೇಳವ್ರೆ. ಮಾತ್ರೇನೆ ತಗೊಂಬೋದಿದ್ದಿಲ್ಲ ಕಣಂಟಿ. ಎಷ್ಟು ಹೇಳಿದ್ರು ಮಾತ್ರನೇ ತಗೊಂಬೋದಿಲ್ಲ. ಆಗಲ್ಲ ಹೇಳು, ಆದರೂ ಆಗ್ತಾ. ನೀನು 2 ಹುಡುಗರ್ನ ನಮ್ಮ ಮಗಳೆಲ್ಲ ಅವಕ್ಕೂ ಸಹ ಇಬ್ಬರು ಗರ್ಮ ಬೆಳ್ಕೊಂಡ್ರು. ಇಬ್ಬರು ನನಗೆ ಬಂಗಾರದಂಗೆ ಬೆಳ್ಕೊಂಡ್ರಮ್ಮ. ಏನಾಗಲ್ಲ ಬಿಡೋರುತ್ತು, ಆದರೂ ಆಗ್ತವೆ. ಸುಮ್ಕಿರು, ನೀನೇನು ತಲೆ ಕೆಡಿಸ್ಕೊಂಬಕ್ಕ ಹೋಗಬೇಡ. ಆದರೂ ಆಗಲಿ. ನನಗೆ 2 ಹುಡುಗರ್ನ ಹೆಂಗಪ್ಪ ಸಾಕೋದು ಅಮ್ಮಂಗೆ ಆಗ್ತೈತಿ. ಆಮೇಲೆ ಏನು ಯೋಚನೆ ಮಾಡೋ ಅಂತದ್ದೇನಿಲ್ಲ, ಸುಮ್ಮನೆ ಆದರೂ ಆಗ್ತಾ. ಚೆನ್ನಾಗಿದೆಯೇನಜ್ಜಿ? ಚೆನ್ನಾಗಿದ್ದೀನಪ್ಪ. ನೀವು ಚೆನ್ನಾಗಿದ್ರಂಗೆ ಚೆನ್ನಾಗಿ ಓದ್ಕೋಬೇಕು ಪಾಪ. ನೋಡು, ಚೆನ್ನಾಗಿ ಓದ್ಕೊಂಡು ನೀವು ಒಳ್ಳೆ ಕೆಲಸಕ್ಕೆ ಹೋಗ್ಬೇಕು. ನಾನಲ್ಲೆಲ್ಲ ಕೇಳಿದೆ, ಪರವಾಗಿಲ್ಲ ಚೆನ್ನಾಗಿ ಓದ್ತಾರೆ ಇವಾಗ ಅಂತ ಹೇಳಿದ್ರು. ಬಂದಿದ್ಗೂ ಇವಾಗಲೂ ಇಂಪ್ರೂವ್ಮೆಂಟ್ ನೋಡ್ರಿ ಅಂತ ಹೇಳಿದ್ರು. ತುಂಬ ಚೆನ್ನಾಗಿ ಇವಾಗ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳಿರಪ್ಪ. ಮೊದಲು ಒಂಥರ ಹೇಳ್ದಂಗೆ ಕೇಳ್ತಿರ್ಲಿಲ್ಲ, ಹೋಮ್ವರ್ಕ್ ಮಾಡ್ತಿರ್ಲಿಲ್ಲ, ಕೊಟ್ರು ಅಂತ ಏನಾನ ಕೇಳಿದ್ರೆ ಹೇಳ್ತಿರ್ಲಿಲ್ಲ ಅಂತ ಹೇಳೋರು. ನಾನು ಕೇಳ್ಕೊಂಡೆ ಬಂದೆ, ಪರವಾಗಿಲ್ಲ ಸರ್ ಅಂತ ಹೇಳಿ, ಪರವಾಗಿಲ್ಲಪ್ಪ ಅಂತ ಹೇಳಿದ್ರು.
ನಿಮ್ಮ ಅಪ್ಪಯ್ಯ ನೋಡೋಕ್ಕೆ ಬಂದಿಲ್ಲ ನಮ್ಮನ್ನು. ಹಂಗೇನೆ ನಮಗೆ ಸಿಟ್ಟಲ್ಲೇ ಬಂದಿತ್ತು. ಎಷ್ಟು ದಿವಸ ಆದರೂ ನಮ್ಮ ಅಪ್ಪಯ್ಯ ಬರಲಿಲ್ವಲ್ಲಪ್ಪ ಅಂತ. ಅಮ್ಮನೂ ಬರಲಿಲ್ಲ, ಅಪ್ಪಯ್ಯನೂ ಬರಲಿಲ್ಲ. ಅಲ್ಲೆಲ್ಲ ಹೆಂಗೆ ಬರೋರು ಗೊತ್ತೇ ನೋಡೋಕ್ಕೆ. ಇವ್ರು ಮಾತ್ರ ಬರಲಿಲ್ಲ ನಮ್ಮನ್ನು ನೋಡೋಕ್ಕೆ. ಅಪ್ಪ ಇಲ್ಲಿ ಒಟ್ಟು ನಿಮ್ಮ ಅಪ್ಪ ಏನು ಪಾಟ್ ಕಣಪ್ಪ. ಸುಮ್ಕಿರಿ, ನಿಮ್ಮನ್ನೇ ನೋಡ್ದಿರು ಉಳಿದೈತಲ್ಲ, ಒಳ್ಳೆ ಊಟ ಕೊಡ್ತಾರೆ, ಊಟ ಬಟ್ಟೆ ಎಲ್ಲ ಸೌಕರ್ಯ ಚೆನ್ನಾಗಿರ್ಬೇಕಾದ್ರೆ ಇನ್ಯಾಕೆ ನೋಡಕ್ಕೆ ಬರ್ಬೇಕು, ಅಲ್ಲಿ ಇನ್ನೇನೈತಿ ನೋಡೋ ಅಂಥದ್ದು. ನೀವು ಒಟ್ಟು ಇತ್ಲಾಗೆ ಮನೆ ಕಡೆಗೆ ದಿಗ್ಲಿಕ್ಕೆಂಬ್ತೀರ. ಸುಮ್ಮನೆ ನೋಡೋಕೆ ಬರಲಿಲ್ಲ ಅಂತಂದ್ರೆ ಸುಮ್ಮನೆ ಓದ್ಕೊಂಬ್ತೀರಿ ನಿಮ್ಮ ಪಾಡಿಗೆ ನೀವು. ಬಂದು ಏನಾರ ಬಂದಿದ್ದೀವಿ ಅಂತಂದ್ರೆ ಊರಿಗೆ ಬರ್ತೀವಿ ಎಂಬೋದು ಒಟ್ಟು ಇಲ್ಲದ ಇದು ಮಾಡ್ತೀರಿ. ಸುಮ್ಮನಿರ್ರಿ, ಓದ್ಕೊಂಡು ಒಳ್ಳೇದೊಂದು ಇದಕ್ಕೆ ಹೋಗತ್ತಕನ ಸುಮ್ಮನೆ ಅಲ್ಲೇ ಎಲ್ಲನ ಓದ್ರಿ. ಒಳ್ಳೆ ಕೆಲ್ಸಕ್ಕೆ ಹೋಗತ್ತಕನ. ಏನು ನೋಡಲಿಲ್ಲ ಅಂದ್ರೆ ಏನೂ ಆಗಲ್ಲ. ಯಾವಾಗಾರ ಹಿಂಗೆ ಬರ್ರಿ ಹೋಗ್ರಿ. ನೋಡಿ ನಿಮ್ಮ ಅಕ್ಕ ಬಂದ್ಲು ಕರ್ಕೊಂಬಂದವಳಿ. ಎಲ್ಲರೂ ಹಿಂಗೆ ಹೇಳ್ತೀರ ಕಣಜ್ಜಿ. ಎಲ್ಲರೂ ಹಿಂಗೆ ಹೇಳಿದ್ರೆ ನಮ್ಮನ್ನು ಯಾರು ನೋಡೋಕೆ ಬರ್ತಾರೆ? ನೀನು ತಾತ ಇಬ್ಬರಳು ಬಂದಿಲ್ಲ. ನೀನು ಬಂದಿಲ್ಲ, ತಾತನೂ ಬಂದಿಲ್ಲ, ಅಪ್ಪನೂ ಬಂದಿಲ್ಲ, ಅಮ್ಮನೂ ಬಂದಿಲ್ಲ, ಯಾರೂ ಬಂದಿಲ್ಲ. ಯಾರೂ ನೋಡಲಿಲ್ಲ ಅಂತಂದರೆ ಅಯ್ಯೋ ಸುಮ್ಕಿರಲ್ಲ ಏನು. ಅವ್ರು ಹೆಂಗೆ ಬರ್ತಾರೆ? ಒಟ್ಟು ವಯಸ್ಸಾಗೈತೆ, ಹೊತ್ತಕ್ಕಾಗಲ್ಲ, ಇಳಿಯೋಕ್ಕಾಗಲ್ಲ. ಒಟ್ಟು ಬಸ್ನಾಗೆ ಹೆಂಗೆ ಹೊತ್ತುತ್ತಾರೆ ಹೇಳು? ಬಸ್ ಹೊತ್ತಕ್ಕಾಗಲ್ಲ, ಏನಿಲ್ಲ. ಅವರು ಬರಲ್ಲ, ಸುಮ್ಮನಿರು. ನೋಡಿ ಎಲ್ಲರೂ ಹಿಂಗೆ ಹೇಳ್ತಾರೆ ಕಣಣ್ಣ ಇವರು. ಎಲ್ಲರೂ ಹಿಂಗೆ ಹೇಳ್ತಾರೆ. ಅಯ್ಯೋ ಬಿಡ್ರಲ್ಲ ಅತ್ತ. ನೋಡಕ್ಕೆ ಬಂದಿಲ್ಲ ಅಂತ ಹೇಳಿ ಯೋಟಿದ್ನು ಮಾಡ್ತಾರೆ. ಬರ್ತಾರೆ, ಸುಮ್ಮನಿರು ಪಾಪ. ನೋಡಕ್ಕೆ ಬಂದೇ ಬರ್ತಾರೆ, ಸುಮ್ಕಿರು. ಯಾಕೆ ನೀನು ಮಕ್ಕಳಿದ್ದಾರೆ ಅಂದಮೇಲೆ ಹಂಗೆ ಬಿಡೋಕ್ಕಾಗುತ್ತೆ? ಅಲ್ಲೇ ನೀವು ಬರ್ತಾರೆ. ಅಜ್ಜಿ ನಾವೇ ಕೇಳಿದ್ವಾ ಹೋಗ್ತೀವಿ ಅಂತ ಹೇಳಿ, ಅವರು ಕಳಿಸ್ಲಿಲ್ಲ. ನಾವೇ ಹೋಗ್ತೀವಿ, ಊರಿಗೆ ಹೋಗಿ ಬರ್ತೀವಿ ಅಂತಂದರೆ ಕಳಿಸಲ್ಲ. ಅಪ್ಪಾಜಿ ಅಮ್ಮ ಬರೋವರೆಗೂ ಕಳಿಸಲ್ಲ ಅವರು. ಅದಕ್ಕೋಸ್ಕರ ಬಿಡ ಮರುತ್ತ ಮತ್ತೆ ಆದರೂ ಆಗಲಿ. ನಾನು ಅದನ್ನೇ ಹೇಳ್ತಾ ಇದ್ದೀನಿ ಕಣತ್ತೆ. ಬಿಡಮ್ಮತ್ತ ಹೋದ್ರು ಹೋಗ್ಲಿ, ಆದರೂ ಆಗ್ತವೆ ಅಂದರೆ ಅಯ್ಯೋ ನಮ್ಮ ಅಮ್ಮ ಎಲ್ಲ ಅವಾಗ ಕುಸುಮ್ ಇಬ್ರು ಸಾಕಕ್ಕೆ ಎಷ್ಟು ಕಷ್ಟಪಡ್ತು ಅಂಬತೈತಿ. ಅಯ್ಯೋ ಆವಾಗಲೇ ಸಾಕಿದೀವಿ ಅಂದ್ರೆ ಇವಾಗ ಸಾಕಕ್ಕಲ್ವಿ. ನಾನು ಇದ್ನಿ, ಅಮ್ಮ ಇದ್ದಾಳೆ, ಹೊಸ್ಮಜ್ಜ ಇದ್ದಾಳೆ, ಎಲ್ಲರೂ ಇದ್ದಾರೆ, ಸುಮ್ಕಿರು. ಏನಂತದ್ದು ಇಲ್ಲ, ನೋಡ್ಕೊಂತೀವಿ ನಾವೆಲ್ಲ. ಆದರೂ ಆಗಲಿ ಅಳೆಯೋ, ನೀನು ನಾವೆಲ್ಲ ಯೋಚನೆ ಮಾಡಬೇಡಮ್ಮ ತಾಯಿ. ನೀನು ಯಾವ ದೇವ್ರು ಕೊಟ್ಟ, ನಾನು ಮಕ್ಕಳಾದ್ರೆ ಸಾಕಪ್ಪ ಅಂಬ್ತಾ ಇದ್ದೀನಿ ಅಂತದ್ರಾಗ ಈ ವಿಷಯ ಕೇಳಿ ಇನ್ನೂ ಸಂತೋಷ ಆದಂಗಾತು. ಆದರೂ ಆಗ್ತವೆ, ಏನು ಸುಮ್ಕಿರು. ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಏನತ್ತ ಅದನ್ನೇ ತಲೆ ಕೆಡಿಸ್ಕೊಂಡ್ರೆ ಭಾಳ ತಲೆ ಕೆಡುತ್ತೆ. ಸುಮ್ಮನೆ ಆರಾಮಾಗಿ ಉಣ್ಕೊಂಡು ನೀನು ಯಾರು ಇಲ್ಲ ನಮ್ಮಂಗೆ ನೋಡ್ಕೊಂಬರು ಬಿಡಪ್ಪ. ಒಬ್ಬಂಟಿಗ್ರು ಒಬ್ಬರೇ ಇದ್ದಾರೆ ಮನೆಯಾಗೆ ಎಂಬಕ್ಕಿ. ನಾನು ಇದು ನಿಮ್ಮ ಲೋಸ್ ಮಜ್ಜ ಇದ್ದಾಳೆ, ನಿಮ್ಮ ಅಮ್ಮ ಇದ್ದಾಳೆ, ಒಂದೆರಡೇನು ರಾಜ ಮಾಡ್ತಾಳೆ. ನಾನು ಇರ್ತೀನಿ, ಇವಳು ಇರ್ತಾಳಲ್ಲ, ನಿಮ್ಮ ಅಜ್ಜಿ ಹಂಗೆ ನೋಡ್ಕೊಂತಾಳೆ. ಅಯ್ಯೋ ರಾಜ ಮಾಡೋದೇ ಬೇಡ, ಅಮ್ಮ ಹೋಗ್ಲಿ ಹೇಳ್ತೀರಾ? ನಾನೇನು ನೋಡ್ತೀನಿ ಇಲ್ಲಿಗೆ ಬಂದು. ರಾಜ ಮಾಡೋದೇ ಬೇಡ, ಹೋಗ್ಲಿ ನಾನೇನು ನೋಡ್ಕೊಂತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನನಗೆ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಇಬ್ಬರು ಮಕ್ಕಳಿದ್ದಾರೆ, ಅವಳಿ ಜವಳಿ ಅಂತ ಹೇಳಿ ಹೇಳಿದ್ದಾರೆ. ಅದಕ್ಕೇ ನಾನು ಮಕ್ಕಳು ಸಾಕೋದು ತುಂಬ ಕಷ್ಟ. ನಮ್ಮಮ್ಮ ಎಷ್ಟು ಕಷ್ಟ ಬೀಳ್ತು ಲವ ಕುಶನ್ ಇಬ್ಬರೂ ಸಾಕೋಕ್ಕೆ. ಯಾಕಂದರೆ ನಾನು ನೋಡಿದ್ದೀನಿ. ಅದಕ್ಕೋಸ್ಕರ ನಾನು ಬೇಡ ಅಂತ ಹೇಳ್ತಾ ಇದ್ದೀನಿ. ಇವರೆಲ್ಲ ಇರಲಿ ಅಂತವ್ರೆ, ಏನು ಮಾಡೋದು? ಹೆಂಗ ದೇವ್ರು ಕೊಟ್ಟವು, ನಾವು ಯಾವುದೂ ಬೇಡ ಅನ್ನಬಾರ್ದಲ್ಲ. ದೇವ್ರು ಯಾವುದೇ ಕೊಡಲಿ, ಏನು ಕೊಡ್ತಾನೆ ಅದನ್ನು ಸ್ವೀಕರಿಸ್ಬೇಕಲ್ಲ. ಅದಕ್ಕೇ ನಾನು ಇನ್ನೇನು ಮಾಡೋಣ. ಡಾಕ್ಟ್ರ್ ಇವತ್ತು ಸ್ಕ್ಯಾನಿಂಗಲ್ಲಿ ಹಂಗೆ ಹೇಳಿದ್ರು. ಮುಂಚೆ ಎಲ್ಲ ಹೋಗಿದ್ವಿ, ಸ್ಕ್ಯಾನಿಂಗ್ ಮಾಡಿಸಿದ್ವಿ, ಅಷ್ಟೊಂದು ಏನಿರಲಿಲ್ಲ ಇನ್ನೂ ಪರ್ಫೆಕ್ಟಾಗಿ. ಇವಾಗ ಹೇಳಿದ್ರು ಸ್ಕ್ಯಾನಿಂಗ್ ಮಾಡಿಸಿ ಎಲ್ಲನ ಪರ್ಫೆಕ್ಟಾಗಿ ಎಲ್ಲನ ಹೇಳಿದ್ದಾರೆ. ಎಲ್ಲ ಚೆನ್ನಾಗೈತೆ, ಚೆನ್ನಾಗಿರಿ, ಊಟ ಮಾಡ್ಕೊಂಡು ಅಂತ ಹೇಳಿದರು. ಇಬ್ಬರು ಮಕ್ಕಳಿದ್ದಾವೆ ಅಂತ ಹೇಳವ್ರೆ. ನಮ್ಮ ಲವ ಕುಶ ಬೇರೆ, ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ಬಂದ ಎಲ್ಲ ನೋಡೋಕೆ ಇಷ್ಟು ದಿವಸ ಆಗಲಿ ಕಳಿಸಿ ಸುಮ್ಮನಾಗ್ಯವ್ರೆ ಅಂತ. ಅಪ್ಪಾಜಿಗೆ ಬೇರೆ ಅಂಗಡಿ ಕಡಿತಾಗೆ, ಅಪ್ಪಾಜಿಗೆ ಒಂದು ಸ್ವಲ್ಪ ಟೆನ್ಷನ್ ಇವಾಗ ಅಂಗಡಿ ತಾಗ ಬೇರೆ ಯಾರೂ ಇಲ್ವಲ್ಲ. ಇವಾಗ ಡಿಂಪಕ್ಕನು ಪ್ರಕಾಶನ ಹೋದಾಗಿಂದ ಯಾರೂ ಇಲ್ಲ ಅಂತ ಹೇಳಿ ಅದೊಂದು ಟೆನ್ಷನ್ ಆಗಿತ್ತು. ಅದಕ್ಕೆ ಯಾರೂ ಹೋಗಿಲ್ಲ. ಇವರಿಬ್ಬರು ಬೇರೆ ಬೇಜಾರಾಗಿದ್ದಾರೆ. ಬರಲಿಲ್ಲ ನೀವು ಅಂತ ಹೇಳಿ ಏನು ಹಂಗೇನೆ ಬಂದು ಇಟ್ಕೇನೆ ಜೋರು ಮಾಡ್ತಾ ಇದ್ದಾರೆ. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.